ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ರವಾ ಇಡ್ಲಿ ಮಾಡ್ತಾ ಇದ್ದೀನಿ. ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಪಟ ಅಂದ ತಕ್ಷಣ ಒಂದು ಕಾಲು ಮುಷ್ಟಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಕುರುಮ್ ಅನ್ನತ್ತದು. ರವೆ ಇಡ್ಲಿ ತಿನ್ನಬೇಕಾದ್ರೆ ನೋಡಿ, ನಾನು ಸ್ವಲ್ಪ ಕಾಲು ಮುಷ್ಟಿ ಜಾಸ್ತಿ ಹಾಕಿದ್ದೀನಿ. ಇದು ಉಪಮಾ ರವೆ, ಮನೆಯಲ್ಲಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ಚೆನ್ನಾಗಿ ಇದನ್ನು ಗೋಲ್ಡನ್ ಫ್ರೈ ಅಂದರೆ ಒಂಥರ ಇದು ಪರಿಮಳ ಬರುತ್ತೆ ನಾವು ಹುರಿಬೇಕಾದ್ರೆ, ಗೊತ್ತಾಗತ್ತದು. ಸೊ ಚೆನ್ನಾಗಿ ಹುರಿಬೇಕು, ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈ ಬಿಡಬಾರ್ದು, ಸ್ವಲ್ಪ ಹುರಿತಾನೇ ಇರಬೇಕು. ಇದು ಮನೆಯಲ್ಲೇ ರವೆ ಇಡ್ಲಿಗೆ ರೆಡಿ ಮಾಡ್ತಿರುವಂತಹ ರವೆ, ಇಲ್ಲಾಂದರೆ ಹೊರಗಡೆ ಮಾರ್ಕೆಟಿಂದನೂ ರೆಡಿಮೇಡ್ ರವಾನೂ ಸಿಗುತ್ತೆ, ಅದರಿಂದನೂ ಮಾಡ್ಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕರಿಬೇವು ಬೇಕಂದರೆ ನೀವು ಚಿಕ್ಕದು ಕಟ್ ಮಾಡಿ ಹಾಕಿ, ನಾನು ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಈ ರವಾ ಇಡ್ಲಿ ಜೊತೆ ಆಲೂಗಡ್ಡೆ ತೆಳು ಭಾಜಿ ಮಾಡ್ತಾಯಿದ್ದೀನಿ ನೋಡಿ. ಇದು ಆಲೂಗಡ್ಡೆನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದು ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ತಣ್ಣಗೆ ಆರಕ್ಕಿಟ್ಟಿದ್ದೀನಿ. ಅದರಲ್ಲಿ ನಾನು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಭಾಜಿಗೆ ಹಾಕ್ತೀನಿ ಅಂತ. ಇದು ನಂದಿನಿ ಮೊಸರು ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಥರ ಇರಬೇಕು, ಅಂದರೆ ನಮಗೆ ಮೊಸರು ಅಂದರೆ ಅದು ರವೆ ಗಟ್ಟಿ ಆಗಬಾರ್ದು. ಸ್ವಲ್ಪ ಈಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಾನು ಕ್ಯಾರೆಟ್ ತುರಿ ಹಾಕಿದ್ದೀನಿ. ಗೋಡಂಬಿ ಬೇಕಾದರೆ ಚೂರು ಮಾಡೋಗೂ ಹಾಕ್ಕೋಬೋದು, ಇಲ್ಲ ಮೇಲ್ಗಡೆನೂ ಇಡ್ಬೋದು. ನೋಡಿ, ನಾನು ಈ ಮೊಸರು ಹಾಕಾದ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತು, ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆ ಮೊಸರು ಗಟ್ಟಿ ಇದೆ. ಮನೆಯಲ್ಲಿರೋ ಮೊಸರು ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಇಲ್ಲಿ ಪ್ಯಾನನ್ನು ಪ್ರೀ ಹೀಟಿಗೆ ಇಟ್ಟಿದ್ದೆ ನಾನು. ಅದರಲ್ಲಿ ನೋಡಿ ಕ್ಯಾರೆಟ್ ಮತ್ತು ಗೋಡಂಬಿ ಹಾಕಿದ್ದೀನಿ. ಒಂದರಲ್ಲಿ ರವಾ ಇಡ್ಲಿ ಬ್ಯಾಟರ್ ಕೂಡ ಹಾಕಿದ್ದೀನಿ ನೋಡಿ. ನಾನು ಚಿಕ್ಕ ಬೌಲಲ್ಲಿ ರವಾ ಇಡ್ಲಿ ಬ್ಯಾಟ್ರ್ ಹಾಕಿದ್ದೀನಿ. ಈಗ ಮೇಲುಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದರಲ್ಲೂ ಸ್ವಲ್ಪ ಬ್ಯಾಟ್ರ್ ಹಾಕ್ತೀನಿ. ಕ್ಯಾರೆಟ್ ತುರಿ, ರವಾ ಬ್ಯಾಟರ್ ಮತ್ತು ಮೇಲ್ಗಡೆಯಿಂದ ಚಿಕ್ಕದು ಗೋಡಂಬಿನೂ ಹಾಕ್ಬೋದು. ಇದು ಮುಚ್ಚಳನ ಮುಚ್ತಾ ಇದ್ದೀನಿ. ಈ ಕಡೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಚಟ್ಪಟ ಅಂದ ತಕ್ಷಣ ಹಿಂಗೆ ಹಾಕ್ತೀನಿ. ಇದು ಭಾಜಿಗೆ ರೆಡಿ ಮಾಡ್ಕೊಳ್ತಿರೋದು. ಆಲೂಗಡ್ಡೆನ ಮೊದಲೇ ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಆಲೂನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಈರುಳ್ಳಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಷೀನಲ್ಲಿ ಹಾಕಿದರೆ ಚೂರು ಆಗಿಬಿಡುತ್ತೆ. ಈಗ ನಾವು ಪ್ಯಾನ್ ಇಟ್ಕೊಂಡು ಎಣ್ಣೆ ಸಾಸಿವೆ ಹಿಂಗೆ ಹಾಕಿದ್ವಲ್ಲ, ಅದರಲ್ಲಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಗೋಲ್ಡನ್ ಬ್ರೌನ್ ಏನೂ ಮಾಡಲ್ಲ, ನಮ್ಗೆ ಫ್ರೈ ಮಾಡ್ತೀನಿ ಚೆನ್ನಾಗಿ. ಅದರಲ್ಲಿ ಕರಿಬೇವು ಹಾಕಿದ್ದೀನಿ, ಟೊಮೆಟೊ ಹಾಕ್ತೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಮತ್ತು ಆಯಿಲಲ್ಲೇ ಫ್ರೈ ಮಾಡ್ಲಿಕ್ಕೆ ಬಿಡಬೇಕು ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲೂ ಕೂಡ ನಾವು ರವಾ ಇಡ್ಲಿಗೂ ಉಪ್ಪು ಹಾಕಿದ್ದೀವಿ, ಇಲ್ಲೂ ಉಪ್ಪು ಹಾಕ್ತಾ ಇದ್ದೀವಿ. ನೋಡ್ಕೊಂಡು ಹಾಕಿ, ಎರಡೂ ಕಡೆ ಜಾಸ್ತಿ ಆಗಿಬಿಟ್ರೆ ಕಷ್ಟ. ನೋಡ್ಕೊಂಡು ಹಾಕಿ. ಆಲೂನ ಸ್ಮ್ಯಾಶ್ ಮಾಡಿ ಪ್ಯಾನಲ್ಲಿ ಹಾಕಿದ್ದೀನಿ. ಒಂದು 5-6-7 ಹಸಿಮೆಣಸಿನ್ಕಾಯಿ, ಯಾಕಂದರೆ ರವಾ ಇಡ್ಲಿನೂ ಸಪ್ಪೆ ಇರುತ್ತೆ, ಅಲ್ಲೂ ನಾವು ಹಸಿಮೆಣಸಿನ್ಕಾಯಿ ಅಥವಾ ಏನು ಹಾಕಿಲ್ಲ, ಖಾರ ಹಾಕಿಲ್ಲ. ಒಂದು 7 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮ್ಯಾಶ್ ಮಾಡಿದ್ದು ಆಲೂಗಡ್ಡೆ ಹಾಕಿ ನೀರು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಹೋಮ್ ಮೇಡೇ, ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ, ಹೆಲ್ತಿಯಾಗಿರುತ್ತೆ. ಇದು 2 ಆಲೂಗಡ್ಡೆ. ಈಗ ಅದರೊಳಗಡೆ ಸ್ಮ್ಯಾಶ್ ಮಾಡ್ತೀನಿ. ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗತ್ತೆ. ಈ ಭಾಜಿನೂ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇದು ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಇದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಇಡ್ಲಿ ರೆಡಿ ಆಗಿದೆ. ಪ್ಲೇಟಿಂಗ್ ಟೈಮ್. ಇಡ್ಲಿ ಮತ್ತು ತೆಳು ಭಾಜಿ ನೋಡಿ. ಪ್ಲೇಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮನೆಯಲ್ಲಿ ಮಾಡಿದರೆ ಕ್ವಾಂಟಿಟಿ ಜಾಸ್ತಿ, ಹೊರಗಡೆ ಹೋದರೆ 1-2 ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೊಳ್ಳೆ ವೀಡಿಯೋಗಳನ್ನ, ಕುಕ್ಕಿಂಗ್ ವೀಡಿಯೋಗಳನ್ನ ತೊಗೊಂಡು ಬರ್ತೀನಿ. ಬಾಯ್.